ಹಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಬೈಕ್ ಬಂದು ಹಿಮಾಲಯನ್ 450 ಹಿಮಾಲಯನ್ ಫುಲ್ಲಿ ಲೋಡೆಡ್ ಬೈಕ್. ಅದು ಆಲ್ಮೋಸ್ಟ್ ಒಂದು 1.5 ಲ್ಯಾಕ್ ಟು 2 ಲ್ಯಾಕ್ಸ್ವರೆಗೆ ಆ ಬೈಕಿಗೆ ಆಕ್ಸೆಸರೀಸ್ ಎಲ್ಲ ತುಂಬ ಲೋಡ್ ಆಗಿದೆ. ನೋಡೋಣ ಬನ್ನಿ, ನಿಮಗೆ ತೋರಿಸ್ತೀನಿ ಮುಂದೆ. ಬಾಕ್ಸ್ ಎಲ್ಲ ಚೆನ್ನಾಗಿದೆ. ಯಾರಾದರೂ ಹಿಮಾಲಯನ್ ಕಂಪ್ಲೀಟ್ಲಿ ಟೂರಿಂಗ್ ಸೆಟಪ್ ಬೇಕಂತಂದರೆ ಆ ಥರ ಮಾಡ್ಸ್ ಮಾಡ್ಕೋಬೋದು ನೀವೆಲ್ಲ. ಸಿಟಿಯಲ್ಲೆಲ್ಲ ಆಟ ಆಡ್ಲಿಕ್ಕೆ ಮಜಾ ಬರುತ್ತೆ ಗಾಡಿ. ಹ್ಯಾವ್ ಸಮ್ ಫನ್. Hello my bike. How to go? ಆ ಬೈಕ್ ಒಂಥರ ಕಂಪ್ಲೀಟ್ಲಿ ಸ್ಪೆಷಲ್ ಇದೆ ಬೈಕ್. ಅದು ಇವತ್ತು ಆ ಬೈಕ್ನ ರಿವ್ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಹೊಡ್ತಿದ್ದೀನಿ. ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450 ಹ್ಯಾಂಡ್ಲರ್ ಬ್ಲ್ಯಾಕ್ ಚಿಡಿಮಿನೇಶ್. ನಾನು ಯೂಟ್ಯೂಬ್ ಚಾನಲ್ಗೆ ಎಲ್ಲ ರಿವ್ಯೂಸ್ ಎಲ್ಲ ತುಂಬ ಪಾಸಿಟಿವ್ ಆಗಿ ಬರ್ತಿದೆ. ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಹಾಗೆ ರೆಸ್ಪಾನ್ಸ್ನೂ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬ ಫ್ರೆಂಡ್ಸ್ ಆಯಿತು, ನೋನ್ ಪರ್ಸನ್ ಆರ್ ಅನ್ನೋನ್ ಪರ್ಸನ್ಸ್, everyone are supporting me very well. Thanks to them all. ಸ್ಟಾರ್ಟಿಂಗ್ ಎಲ್ಲನೂ ತುಂಬ ಕಷ್ಟ ಇರುತ್ತೆ ಮಾಡಲಿಕ್ಕೆ. ಒಂಥರ ಏನೋ ಲೈಕ್ ಅನ್ಕಂಫರ್ಟಬಲ್ ಅನಿಸುತ್ತೆ ವಿಡಿಯೋಸ್ ಎಲ್ಲ ಮಾಡಲಿಕ್ಕೆ. ಬಟ್ ಬರ್ತಾ ಬರ್ತಾ ಅದು ಹ್ಯಾಬಿಟ್ ಆದರೆ ಇಟ್ ವಿಲ್ ಬಿ ಫನ್. ಇದು ಗಾಂಧಿ ಚೌಕ್. ನಮ್ಮದಿರೋ ಬೈಕ್ ಇದು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450. ಇಟ್ಸ್ 450cc liquid cooled engine and it's completely touring setup bike. It's good for tourings. ಆಮೇಲೆ ಈ ಬೈಕ್ ಬಂದು ನಮ್ಮ ಅಣ್ಣರಾದ ಆಜಾದ್ ಅಣ್ಣವ್ರದ್ದು ಬೈಕು. ಅಣ್ಣ ಕಂಪ್ಲೀಟ್ಲಿ ಇದನ್ನು ಟೂರಿಂಗ್ ಸೆಟಪ್ಪಿಗೆ ಫುಲ್ಲಿ ಮಾಡಿಫೈಡ್ ಮಾಡಿರೋದು. ಈ ಬೈಕ್ ಒಂಥರ ತುಂಬ ಸ್ಪೆಷಲ್ ಬೈಕ್ ಇದ್ದಾಗೆ. ಕಂಪ್ಲೀಟ್ಲಿ ಅಡ್ವೆಂಚರಿಗೆ ಯಾವ ಥರ ಬೇಕೋ ಆ ಥರ ಫುಲ್ ಸೆಟಪ್ ಮಾಡಿರೋದು. ಈ ಬೈಕಿಂದ ಅಣ್ಣವರೆಲ್ಲ ತುಂಬ ರೈಡ್ಸ್ ಎಲ್ಲ ಹೋಗಿದ್ದಾರೆ. ಆಮೇಲೆ ಈ ಬೈಕ್ ಬಂದು ಹೆಸರು ಹ್ಯಾಂಡ್ಲರ್ ಬ್ಲ್ಯಾಕ್. ಇಟ್ ಇಸ್ ಅ ಟಾಪ್ ಆ್ಯಂಡ್ ಬೈಕ್ ಇನ್ ಹಿಮಾಲಯನ್ 450 and it's liquid cooled engine and single cylinder. It produce 39.5 horsepower and 40 torque. It's better than Adventure 390R in top end. This bike is completely modified. ಈ ಬೈಕಲ್ಲಿ ಏನೇನು ಮಾಡಿಸಿದ್ದಾರೆ ಅಂದ್ರೆ ಅವರು ತುಂಬ ಲೋಡ್ ಮಾಡಿಸ್ತಾರೆ ಬೈಕು. ಈ ಬೈಕ್ ನೋಡ್ಬೋದು, ಈ ಥರ ಇರೋದು ಬೈಕ್ ಇದು. ಆಲ್ಮೋಸ್ಟ್ ಈ ಬೈಕ್ ಒಂದು 3,92,000 rupees ಆನ್ ರೋಡ್. ಆಮೇಲೆ ಈ ಬೈಕೆಲ್ಲ ನಿಮಗೆ ಆ್ಯಕ್ಚುಲಿ ಇವಾಗ ಸ್ಟಾಕ್ ಬರೋದು ಟ್ಯೂಬ್ ಟೈರ್. ರೀಸೆಂಟಾಗಿ ನಮ್ಮ ಅಣ್ಣವ್ರು ಈ ಬೈಕಿಂದು ಟ್ಯೂಬ್ಲೆಸ್ ಟೈರ್ಗೆ ಕನ್ವರ್ಟ್ ಮಾಡಿದ್ದಾರೆ ಶೋರೂಮಲ್ಲಿ. ಆ್ಯಕ್ಚುಲಿ ಈ ರಿಮ್ ಬಂದು ನಿಮಗೆ 11,000 rupeesಗೆ 1 ಪೇರ್ ಟ್ಯೂಬ್ಲೆಸ್ ಟೈರ್ ರಿಮ್ ಕೊಡ್ತಾರೆ. ಆ್ಯಕ್ಚುಲಿ ಅದು ತುಂಬ ಹೆಡ್ಡೇಕ್ ಇದೆ ಶೋರೂಮಿಂದ. ಇವು ನಮ್ಮಣ್ಣ ಬೈಕ್ ಹೊಸ ತೊಗೊಂಡು ಒಂದು ಆಲ್ಮೋಸ್ಟ್ ಒಂದು 6 to 8 months ಆಯಿತು. ಇವಾಗ ರೀಸೆಂಟಾಗಿ ಅವ್ರಿಗೆ ಇದು ಟ್ಯೂಬ್ಲೆಸ್ ರಿಮ್ ಎಲ್ಲ ಸಿಕ್ಕಿರೋದು. ರಿಮ್ ಆ್ಯಂಡ್ ಸ್ಪೋಕ್ಸ್
ಫ್ಯೂಲ್ ಕೆಪಾಸಿಟಿ ಬಂದು ನಿಮಗೆ 17 ಲೀಟ್ರ್ ಇದೆ. ಇಟ್ಸ್ ಗುಡ್ ಫಾರ್ ಲಾಂಗ್ ರೈಡ್ಸ್, ಎಸ್ಪೆಷಲಿ ಫಾರ್ ಟೂರಿಂಗ್. ಆಮೇಲೆ ಇದೆಲ್ಲ ಮೊಬೈಲ್ ಇದೇನು ವಾಟರ್ ಬಾಟಲ್ ಹೋಲ್ಡರ್. ಆ್ಯಂಡ್ this is the Blockbuster original knuckle guards, and this one is touring mirrors from Royal Enfield. This one is touring seats from Royal Enfield. ಈ ಸ್ಪೇರ್ಸ್ ಎಲ್ಲ ನಿಮಗೆ ಆಕ್ಸೆಸರೀಸ್ ಎಲ್ಲ ನಿಮಗೆ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ಸಿಗುತ್ತೆ. ಬಟ್ ಇದೆಲ್ಲ ಸಿಗಲ್ಲ ಲೈಕ್ ದಿಸ್ ನಕಲ್ ಗಾರ್ಡ್ಸ್. ಆ್ಯಂಡ್ ಇದು ಮೋಟೋ ಟಾಕ್ದು ಕ್ರಾಶ್ ಗಾರ್ಡ್. ಇದು ಮ್ಯಾಡ್ ಡಾಗ್ ಆಲ್ಫಾ ಆಕ್ಸಿಲರೀಸ್. ಲೈಟ್ ಫೋಕಸ್ ತುಂಬ ಚೆನ್ನಾಗಿದೆ. ಬಟ್ ಸ್ಟಾಕ್ ಹೆಡ್ಲೈಟ್ ಬಂದು ಫೋಕಸ್ 0. ಲಾಂಗ್ ಟೂರಿಂಗ್ಗೆ ಹೆಡ್ಲೈಟ್ ಯಾವುದೇ ಥರದ್ದು ಬೆನಿಫಿಟ್ಸ್ ಅಂತೂ ಇಲ್ಲ. ತುಂಬ ವರ್ಸ್ಟ್ ಇದೆ ಆ್ಯಕ್ಚುಲಿ ಆಗಿ ನೋಡೋಂಗಿದ್ರೆ. ಇದು ಒಂದು ಸ್ಟಾಕ್ ರಾಯಲ್ ಎನ್ಫೀಲ್ಡ್ ಅವ್ರದ್ದು. ಇದು ಸೈಡ್ ಪ್ಯಾನೆಲ್ಸ್ಗೆ ಹಾಕಲಿಕ್ಕೆ, ಇದು ಟಾಪ್ ಬಾಕ್ಸ್ ಎಲ್ಲ ಮೌಂಟ್ ಮಾಡಲಿಕ್ಕೆ. ಆಮೇಲೆ ಈ ಗಾಡಿ ಇಂಡಿಕೇಟರ್ಸ್ ಎಲ್ಲ ನಿಮಗೆ ಟೇಲ್ ಲ್ಯಾಂಪ್ ಯೂಸ್ ಆಗುತ್ತೆ. ಬ್ರೇಕ್ ಸಪ್ಲೈ ಮಾಡಿದ್ರೆ ಇಂಡಿಕೇಟರ್ ಲೈಟ್ಸ್ ಎಲ್ಲ ಬರುತ್ತೆ 2-in-1 ಇದ್ದಾಗ. ಲೈಕ್ BMW 1250 GS ಎಲ್ಲ ಇದೇ ಥರ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಬಿಟ್ಟಿರೋದು. ಅದೇ ಸೇಮ್ ಇವರು ರಾಯಲ್ ಎನ್ಫೀಲ್ಡರು ಕಾಪಿ ಮಾಡಿದ್ದಾರೆ ಇದನ್ನು. ಆಮೇಲೆ ಸ್ಪಾಕೆಟ್ ಸೈಜ್ನೂ ತುಂಬ ದೊಡ್ಡದಿದೆ, ಲೈಕ್ ಕಂಪೇರ್ ಟು ಓಲ್ಡ್ ಹಿಮಾಲಯನ್ 411cc. ತುಂಬ ಚೆನ್ನಾಗಿದೆ ಈ ಬೈಕ್ ಬಂದು ನಿಮಗೆ. ಆಮೇಲೆ ಮಣ್ಣವ್ರು ಬಂದು ಇದಕ್ಕೆ ಕ್ಯಾಮ್ರಾ ಒಂದು ಹಾಕ್ಸಿದ್ದಾರೆ, ಏಲಿಯನ್ ಕಂಪ್ನಿದು. ನೋಡ್ಬೋದು ನೀವು. ಇದು ಫ್ರಂಟ್ ಟು ಬ್ಯಾಕು ಕ್ಯಾಮ್ರಾ ಇರುತ್ತೆ ಇದಕ್ಕೆ. ಈ ಸ್ಕ್ರೀನ್ಗೆ ಬಂದರೆ ನಿಮಗೆ ಇಲ್ಲಿ ಕಾಣುತ್ತೆ ನೋಡಿ, ಇದು ಕ್ಯಾಮ್ರಾ. ಇದು ಫ್ರಂಟ್ ವ್ಯೂ ಕವರ್ ಮಾಡುತ್ತೆ. ಈ ಬ್ರ್ಯಾಂಡ್ ಬಂದು ಏಲಿಯನ್, ಇಲ್ಲಿದೆ ಬ್ರ್ಯಾಂಡು. ಫ್ರಂಟ್ ಕವರ್ ಮಾಡುತ್ತೆ ಇದೇ ಥರ. ಹಾಗೆ ಬ್ಯಾಕ್ ಸೈಡ್ನೂ ಕ್ಯಾಮ್ರಾ ಬರುತ್ತೆ. ಬ್ಯಾಕ್ ಸೈಡ್ ಇಲ್ಲೊಂದಿದೆ. ಫುಲ್ ಸೆಟಪ್ ನಿಮ್ಗೆ ಆಲ್ಮೋಸ್ಟ್ ಒಂದು 35,000 ಬರ್ತಿದೆ ಏಲಿಯನ್ ಕ್ಯಾಮ್ರಾಸ್ ವಿತ್ ಡಿಸ್ಪ್ಲೇ ಆ್ಯಂಡ್ ಎವ್ರಿಥಿಂಗ್. ಇಂಟ್ರೆಸ್ಟ್ ಇದ್ದರೆ ಅದನ್ನು ಮಾಡಿಸ್ಕೋಬೋದು ಯಾರಾದರೂ. ಬಟ್ ತುಂಬ ಕಾಸ್ಟ್ಲಿ ಇದೆ. ಬಿಟ್ಟರೆ ಮತ್ತು ನಿಮಗೆ ಆ್ಯಸ್ ಯೂಶುವಲ್ ಫ್ರಂಟ್ ಬಂದು 21 ಸೈಜ್ ರಿಮ್ ಸೈಜ್ ಇದೆ, 21. ಬ್ಯಾಕ್ ಸೈಡ್ 17. ಬೋತ್ ಆರ್ ಟ್ಯೂಬ್ಲೆಸ್ ಟೈರ್ಸ್. ಇದೇ ನಿಮಗೇನಾದರೂ ಟ್ಯೂಬ್ಲೆಸ್ ಟೈರ್ ಮಾಡ್ಕೋಬೇಕಂತಂದರೆ ಈ ರಿಮ್ ಬಂದು ನಿಮಗೆ ಆಫ್ಟರ್ ಮಾರ್ಕೆಟಲ್ಲಿ 18,000ವರೆಗೂ ನಿಮ್ಗೆ ಒಂದು ಪೇರ್ ಸಿಗುತ್ತೆ ನಿಮಗೆ ಇದು. ಬಟ್ ಇದೇ ಶೋರೂಮಲ್ಲಿ ತಂದರೆ 11,000. ಬಟ್ ಅವೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಆಫ್ಟರ್ ಮಾರ್ಕೆಟ್ ಕೆಲವೊಂದು ಬೇರೆ ಬೇರೆ ಕಂಪ್ನಿಗೆಲ್ಲ ಕೊಡ್ತಿದ್ದಾರೆ, ಅವರು ಹೊರಗಡೆ ಸೇಲ್ ಮಾಡ್ಕೊತಿದ್ದಾರೆ. ಶೋರೂಮಲ್ಲಿ ಶಾರ್ಟೇಜ್ ಇದೆ ಇವಾಗ. ಶೋರೂಮಲ್ಲಿ ತೊಗೊಂಡ್ರೆ 11,000 ಆಗುತ್ತೆ. ಯಾವಾಗ ಕೊಡ್ತಾರೆ ಗೊತ್ತಿಲ್ಲ. ಬಟ್ ಹೊರಗಡೆ ತೊಗೊಂಡ್ರೆ ನಿಮಗೆ ಆಲ್ಮೋಸ್ಟ್ 18,000 ಕೊಟ್ಟರೆ ಸಿಗುತ್ತೆ ನಿಮಗೆ. ಆಮೇಲೆ ಇದು ಹ್ಯಾಂಡಲ್ ಬ್ಲ್ಯಾಕ್ ಇದೆಲ್ಲ ಬಂದು ಪ್ಲೇನ್ ಬ್ಲ್ಯಾಕ್ ಇರುತ್ತೆ. ಬಟ್ ನಮ್ಮಣ್ಣ ಇದೆಲ್ಲ ಕಂಪ್ಲೀಟ್ಲಿ ಸ್ಟಿಕರಿಂಗ್ ಮಾಡಿಸಿರುತ್ತೆ ಈ ಗಾಡಿಯೆಲ್ಲ. ಇದೆಲ್ಲ ಮ್ಯಾಟ್ ಆಗ್ತಿದ್ದು ಸ್ವಿಚ್ಚು. ಆಮೇಲೆ ಟೂರಿಂಗ್ ಸೀಟ್ಸ್ನು ತುಂಬ ಕಂಫರ್ಟಬಲ್ ಆಗಿದೆ. ಸ್ಟಾಕ್ ಸೀಟ್ ಬಂದು ಸ್ವಲ್ಪ ಹಾರ್ಡ್ ಆಗುತ್ತೆ ನಿಮಗೆ. ಟೂರಿಂಗ್ ಸೀಟ್ ಇರೋದು ಕಂಫರ್ಟ್ ತುಂಬ ಚೆನ್ನಾಗಿದೆ ನಿಮಗೆ. ಇಂಜಿನ್ ಬಂದು ಫುಲ್ ಬ್ಲ್ಯಾಕ್ಔಟ್ ಇರುತ್ತೆ. ಆಮೇಲೆ ಇನ್ನೊಂದು ಈ ಬೈಕಿಂದು ಅಡ್ವಾಂಟೇಜ್ ಏನಂದರೆ ಎಸ್ಪೆಷಲಿ ದೀಸ್ ಅಪ್ಸ್ ಆ್ಯಂಡ್ ಡೌನ್ ಫೋರ್ಕ್ಸ್ ಫ್ರಮ್ ಶೋವಾ. ಸಸ್ಪೆನ್ಷನ್ ಮಾತ್ರ ತುಂಬ ಚೆನ್ನಾಗಿದೆ ಗಾಡಿದು. ಯಾಕೆಂದರೆ ಬೇರೆ ಯಾವುದೇ ಟೂರಿಂಗ್ ಬೈಕ್ಸ್ ಎಲ್ಲ ನಾನು ಅಷ್ಟು ರೈಡ್ ಮಾಡಿದ್ದೀನಾದರೂ ಈ ಥರ ಸಸ್ಪೆನ್ಷನ್ಸ್ ಬೇರೆ ಯಾವ ಬೈಕಲ್ಲಿ ನನಗೆ ಫೀಲ್ ಆಗಿಲ್ಲ. ಇದು ತುಂಬ ಚೆನ್ನಾಗಿದೆ ಸಸ್ಪೆನ್ಷನ್ಸ್. ಎಸ್ಪೆಷಲಿ ದೀಸ್ ಆರ್ ಫ್ರಮ್ ಶೋವಾ. ತುಂಬಾ ಚೆನ್ನಾಗಿದೆ, ಅಲ್ಟಿಮೇಟ್ ಇದೆ ಸಸ್ಪೆನ್ಷನ್. ಮತ್ತು ಈ ಸಸ್ಪೆನ್ಷನ್ಗೆ ನಾನು ಫೀಲ್ ಆಗಿರೋದು ಈ ಗಾಡಿಯಲ್ಲಿ, ಮತ್ತೇನಿಲ್ಲ. ಆಮೇಲೆ ಗುಡ್ ಥ್ರೋಟಲ್ ರೆಸ್ಪಾನ್ಸ್ನು ತುಂಬ ಚೆನ್ನಾಗಿದೆ. ಆಮೇಲೆ ಈ ಗಾಡಿಗೆ ಬಂದು ರೈಡ್ ಬೈ ವೈರ್ ಇರೋದು. ಥ್ರೋಟಲ್ ಕೇಬಲ್ ಇದಕ್ಕೆ ಇರೋಲ್ಲ, ರೈಡ್ ಬೈ ವೈರ್ ಇದೆ. ಅದಾದ ನಂತರ ನಿಮಗೆ ಇನ್ಬಿಲ್ಟ್ ಪಾರ್ಕಿಂಗ್ ಸ್ವಿಚ್ ಎಲ್ಲ ಬರುತ್ತೆ. ಆಮೇಲೆ ಈ ಗಾಡಿಯಲ್ಲಿ ಬರೋದು ಸ್ಲೀಪರ್ ಕ್ಲಚ್, ನಾರ್ಮಲ್ ಕ್ಲಚ್ ಇರಲ್ಲ, ಇದು ಸ್ಲೀಪರ್ ಕ್ಲಚ್, ಅಸಿಸ್ಟೆಂಟ್ ಸ್ಲೀಪರ್ ಕ್ಲಚ್. ಇದರಲ್ಲಿ ಗೇರ್ ಶಿಫ್ಟಿಂಗ್ ಎಲ್ಲ ತುಂಬ ಫಾಸ್ಟಾಗಿ ಮಾಡ್ಬೋದು. ಗೇರ್ ಶಿಫ್ಟಿಂಗ್ ಎಲ್ಲ ತುಂಬ ಸಾಫ್ಟ್ ಇದೆ. ಇದು ಈ ಬೈಕಿನ ರಿವ್ಯೂ. ಈ ಬೈಕ್ ನಮ್ಮಣ್ಣ ರಿವ್ಯೂ ಮಾಡಲಿಕ್ಕೆ ಕೊಟ್ಟೋದಕ್ಕೆ ನಮ್ಮ ಅಣ್ಣಗೆ ತುಂಬ ಧನ್ಯವಾದಗಳು. ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ ಈ ಬೈಕಿಗೆ ನಮ್ಮಣ್ಣ. ಅವರು ಪ್ಯಾಷನೇಟ್ ರೈಡರು.
ರೀಸೆಂಟಾಗಿ ಅವರೊಂದು ಇರೋ ಹೆಲ್ಮೆಟ್ ಅಂತ ತೊಗೊಂಡಿದ್ದಾರೆ, ಅಡ್ವೆಂಚರ್ ಹೆಲ್ಮೆಟ್ ವಿತ್ ಫುಲ್ಲಿ ಕಾರ್ಬನ್ ಫೈಬರ್ ಬಾಡಿ ಹೆಲ್ಮೆಟ್. ಇದು ಬೈಕಿನ ರಿವ್ಯೂ. ಯಾರಿಗಾದರೂ ನನ್ನ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ವಿಡಿಯೋನ, ಹಾಗೆ ಸಪೋರ್ಟ್ ಮಾಡಿ. ಎಲ್ಲಾದರೂ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, ಇದೇ ಥರನೇ ಸಪೋರ್ಟ್ ಮಾಡಿ. ಲಾಸ್ಟ್ ಟೈಮ್ ಹೇಳಿದ್ದೆ ನನಗೆ ಇದು ಮೋಟೋಲಾಗ್ಸ್ ಒಂದು ನನ್ನ ಡ್ರೀಮ್ ಅಂತೆ. ಮ್ಯಾಕ್ಸಿಮಮ್ ನನ್ನ ಕಡೆಯಿಂದ ಎಷ್ಟು ಕಂಟೆಂಟ್ ಆಗುತ್ತೆ ಅಷ್ಟು ಕಂಟೆಂಟ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ನಾನು. ಇನ್ನೂ ಒಳ್ಳೊಳ್ಳೆ ಬೈಕ್ಸ್ ಎಲ್ಲ ಇದೆ ಗ್ರೂಪಲ್ಲಿ, ಅವನ್ನೆಲ್ಲನೂ ಎಕ್ಸ್ಪ್ಲೋರ್ ಮಾಡ್ತೀನಿ ನಿಮ್ಮ ಮುಂದೆ ಆ ಬೈಕ್ಸ್ ಬಗ್ಗೆ. ಆ್ಯಕ್ಚುಲಿ ತುಂಬ ಕಂಫರ್ಟಬಲ್ ಆಗಿದೆ, ಲಾಂಗ್ ಟೂರಿಂಗ್ ಇದು. ಸಿಟ್ಟಿಂಗ್ ಪೋಸ್ಚರ್ ಎಲ್ಲ ಗುಡ್, ಸಸ್ಪೆನ್ಷನ್ನು ತುಂಬ ಚೆನ್ನಾಗಿದೆ, ಹ್ಯಾಂಡ್ಲಿಂಗ್ ಆ್ಯಂಡ್ ಬಟ್ ಈಗ ಹೇಳಿದ್ರೆ ಡ್ರಾಬ್ಯಾಕ್ ಏನಂದರೆ ಓವರ್ ವೇಟ್ ಅನಿಸುತ್ತೆ. ಯಾವಾಗ ಅಂತಂದರೆ ನೀವು ಬೈಕ್ ಏನಾದರೂ ಸೆಂಟರ್ ಸ್ಟ್ಯಾಂಡ್ ಹಾಕಬೇಕು ಅಥವಾ ಟರ್ನ್ ಮಾಡೋ ಹೋಗ್ಬೇಕಂತಂದರೆ ಆ ಟೈಮಲ್ಲಿ ನಿಮಗೆ ಬೈಕ್ ಒಂದು ಸ್ವಲ್ಪ ವೇಟ್ ಫೀಲ್ ಆಗುತ್ತೆ ನಿಮಗೆ. ಅದಾದ ನಂತರ ನೀವೇನಾದರೂ ಬೈಕ್ ರೈಡ್ ಒಂದು ಸಾರಿ ಬೈಕ್ ಮೂವ್ ಮಾಡಿದರೆ ಬೈಕ್ ತುಂಬ ಲೈಟ್ ಫೀಲ್ ಆಗುತ್ತೆ, ಲೈಟ್ ಆ್ಯಂಡ್ ನಿಂಬಲ್. ಇಟ್ಸ್ ಈಸಿ ಟು ಹ್ಯಾಂಡಲ್ ವೈಲ್ ಯು ಆರ್ ರೈಡಿಂಗ್ ಎ ಬೈಕ್. ಬೈಕ್ ಆಲ್ಮೋಸ್ಟ್ 190 kg ಇದೆ, 190 kg ಕರ್ಬ್ ವೇಟ್. ಇಂಜಿನ್ ಆಯಿಲು, ಫ್ಯೂಲು ಅದೆಲ್ಲ ಸೇರಿದರೆ ನಿಮಗೆ ಫುಲ್ ಟ್ಯಾಂಕ್ ಮಾಡಿದ್ರೆ ಅರೌಂಡ್ ಒಂದು 200 kg ಪ್ಲಸ್ ಆಗುತ್ತೆ ನಿಮಗೆ. ಸಸ್ಪೆನ್ಷನ್ ಮಾತ್ರ ಕ್ಲಾಸ್ ಇದೆ, ಭಾರಿ ಚೆನ್ನಾಗಿದೆ ಸಸ್ಪೆನ್ಷನ್ ಎಲ್ಲ. ರಾಯಲ್ ಎನ್ಫೀಲ್ಡಲ್ಲಿ ಈ ಥರ ಒಂದು ಬೈಕ್ ಇದೆ ಅಂತ ಒಂದು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಆ ಥರ ಇದೆ ಬೈಕ್ ಇದು. ಯಾಕೆಂದರೆ ಓಲ್ಡ್ ಜನ್ ಹಿಮಾಲಯನ್ಗೆ ಅದಕ್ಕೆಲ್ಲ ಕಂಪೇರ್ ಮಾಡಿದರೆ ಕಂಪ್ಲೀಟ್ಲಿ ಡಿಫ್ರೆಂಟ್. 0 to 100 ಟಚ್ ಮಾಡೋಣ, ಎಷ್ಟು ಇದ್ರಲ್ಲಿ ಹೋಗ್ತದೆ. ಆಲ್ಮೋಸ್ಟ್ ಥರ್ಡ್ ಗೇರ್ಲೆಲ್ಲ ನಿಮಗೆ 100 ಟಚ್ ಆಗುತ್ತೆ ಗಾಡಿ ಇದು. ಇಟ್ಸ್ ಗುಡ್, ಇಟ್ ಹ್ಯಾವ್ ಎ ಗುಡ್ ಪಿಕಪ್ ಆಲ್ಸೋ ಆ್ಯಂಡ್ ಥ್ರೋಟ್ ರೆಸ್ಪಾನ್ಸ್ ಈಸ್ ಗುಡ್. ಥ್ರೋಟ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಗಾಡಿದು. ಫಸ್ಟ್ ಗೇರ್ ಚಾಲೆಂಜ್, ಫಸ್ಟ್ ಗೇರ್ ಎಷ್ಟು ಹೋಗುತ್ತೆ ಅಂದರೆ ನಿಮಗೆ ಅದು ಆಲ್ಮೋಸ್ಟ್ ಲೈಕ್ ಫಸ್ಟ್ 43, ಸೆಕೆಂಡ್ 71, ಥರ್ಡ್ 100, ಫೋರ್ತ್ 120. It have a good throttle response. It's crazy also. ಯೂಶ್ವಲಿ ಟೂರಿಂಗ್ ಟೈಮೆಲ್ಲ ನಿಮಗೆ ಕ್ರೂಸ್ ಸ್ಪೀಡ್ಸ್ ಎಲ್ಲ ಈಸಿಯಾಗಿ ಒಂದು 100, 120 ಈಸಿಯಾಗಿ ಕ್ರೂಸ್ ಮಾಡ್ಬೋದು ಈ ಬೈಕಲ್ಲಿ ನಿಮಗೆ. ಥ್ರೋಟಲ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಗಾಡಿದು. ಕಾರ್ನರಿಂಗ್ ಎಲ್ಲ ಆ್ಯಾವ್ರೇಜ್ ಓಕೆ, ಬಟ್ ಅಡ್ವೆಂಚರ್ ಬೈಕ್ಸಲ್ಲೆಲ್ಲ ನೀವು ಕಾರ್ನರಿಂಗ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾಕೆಂದರೆ these tires are good for only touring, it's not good for cornering because this is not a radial tire, it's like a normal tires for touring. ಬಟ್ ಸ್ಟೆಬಿಲಿಟಿನೂ ತುಂಬ ಚೆನ್ನಾಗಿದೆ ಗಾಡಿದೆಲ್ಲ, ನಿಮಗೆ ಸ್ಟೆಬಿಲಿಟಿ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ನಿಮಗೆ ಫ್ಯೂಲ್ ಎಫಿಷಿಯನ್ಸಿ ಎಲ್ಲ ಲೈಕ್ 25 to 30 km/L ಬರುತ್ತೆ ನಿಮಗೆ ಗಾಡಿ. ಸಾಕು, ಇನ್ನೇನು ಬೇಕು ಗಾಡಿಗೆ. 30 ಬಂದರೆ ಆ್ಯಾವ್ರೇಜ್ ಓಕೆ, ಇಟ್ಸ್ ಗುಡ್. Okay, thank you. Please do subscribe and share to your all friends and support me. Thanks for watching.